ಇದಕ್ಕೆ ತಗೊಬೇಕಾ? ಶಿವಮೊಗ್ಗ ಪತ್ರಿಕಾ ಮಾಧ್ಯಮದವರಿಗೆ ನಾನು ಮೊದಲಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಏಕೆಂದರೆ ತಡವಾಗಿದ್ರೂ ಸಹ ನೀವು ಕುಂತು ನಮ್ಮ ಪತ್ರಿಕೆಯ ವರದಿನ ತಗೊಳೋದಕ್ಕೆ ಸಿದ್ಧರಾಗಿದ್ದಕ್ಕೆ ಅದಕ್ಕೆ ನಿಮ್ಗೆ ಅಭಿನಂದನೆಗಳು. ಇವತ್ತು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನೆಂದರೆ, ಕರ್ನಾಟಕ ಮಾಧ್ಯಮ ದಂಡೋರದಿಂದ 97ರಲ್ಲಿ ಪ್ರಾರಂಭ ಆಗಿ ವರ್ಗೀಕರಣ ಬೇಕಂತ ಹೋರಾಟ ಮಾಡ್ತಾಯಿದ್ವಿ. SC ಮೇಸ್ನ ಜನಸಂಖ್ಯಾವಾರು ವರ್ಗೀಕರಣ ಮಾಡಬೇಕಂತ ಇಷ್ಟು ವರ್ಷಗಳ ಹೋರಾಟದಲ್ಲಿ ಅನೇಕ ಕಮಿಷನ್ಗಳು ಸರ್ಕಾರ ಆಯಿತು. ಸರ್ಕಾರದ ವರದಿ ಬಂದು ತಗೊಂಡ ನಂತರ ಎಲ್ಲ ಹೋರಾಟಗಳ ನಂತರ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿತು. ರಾಜ್ಯ ಸರ್ಕಾರಕ್ಕೆ ಜನಸಂಖ್ಯಾವಾರು ವರ್ಗೀಕರಣ ಮಾಡುವ ಅಧಿಕಾರ ಇದೆ, ಎಂಪಿರಿಕಲ್ ಡಾಟಾ ದತ್ತಾಂಶಗಳನ್ನು ಪಡೆದು ಅಂತ ಹೇಳಿದ್ದಾರೆ. ಇವತ್ತು ದತ್ತಾಂಶಗಳನ್ನು ನೋಡಿದಾಗ ನಾಗಮೋಹನ್ ದಾಸ್ ಅವ್ರನ್ನ ಒನ್ ಮ್ಯಾನ್ ಕಮಿಷನ್ನು ಅವರಿಗೆ ಅಧಿಕಾರ ಕೊಟ್ಟ ಮೇಲೆ ಅವ್ರು ಪರಿಶೀಲನೆ ಮಾಡಿದ ಮೇಲೆ ಅಲ್ಲಿ ನಿಖರವಾಗಿ SCನಲ್ಲಿ AKAD ಆದಿ ಆಂಧ್ರ, ವಲಯ ಮಾದಿಗ, ಬಂಜಾರರು, ವಡ್ರು, ಕೊರಚರು ಅಂತ ಇರೋದರಿಂದ AKADಗಳನ್ನ ಯಾವ ಜಾತಿಗೆ ಸೇರಿಸಬೇಕು ಅನ್ನೋ ಒಂದು ಅನುಮಾನ ಬಂದು AKADಗಳನ್ನ ಜಾತಿವಾರನ್ನು ಮಾಡದೇ ಹೋದರೆ ದತ್ತಾಂಶ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಇವಾಗ ರಾಜ್ಯದಲ್ಲಿ ಅನೇಕ ಭಾಗಗಳಲ್ಲಿ ಜಿಲ್ಲಾವಾರು, ರಾಜ್ಯವಾರು ಪ್ರವಾಸ ಮಾಡಿ ಸಮಾಜದಲ್ಲಿ ನೀವು AKADಗಳು ಆದಿ ಆಂಧ್ರ ಇರೋದನ್ನು ನಿಮ್ಮ ಮೂಲ ಜಾತಿ ಮಾದಿಗರಾಗಿದ್ದರೆ ಮಾದಿಗರು ಬರೆಸಿರಿ, ವಲಯರಾದರೆ ವಲಯರು ಬರೆಸ್ಬೇಕಂತ ಹೇಳ್ತಾ ಬರ್ತಾಯಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಯಿಂದ ಇದು ಸಮಾಜಕ್ಕೆ ಸರಿಯಾಗಿ ಮುಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ನಿಮ್ಮಲ್ಲಿ ಕೋರ್ಕೊಳ್ತಾ, ಮುಂದಿನ ದಿನಗಳಲ್ಲಿ ಬರುವಂಥ ಮೇ 1ನೇ ತಾರೀಕಿನಿಂದ ಏನು ಜಾತಿವಾರ ಜನಗಣತಿ ನಮ್ಮ ಮಾಡೋದಕ್ಕೆ ನಾಗಮೋಹನ್ ದಾಸ್ ಅವರ ಒಂದು ನಾಯಕ ಅಂದರೆ ತಂಡದಿಂದ 30,000 ಜನ ಎನಮರೇಟರ್ಸು ಬರ್ತಾಯಿದ್ದಾರೆ. ಅದರಿಂದ ಅವರಿಗೆ ನಮ್ಮ ಸಮಾಜದಿಂದ ಒಬ್ಬೊಬ್ಬರು ಎನಮರೇಟರ್ ಜೊತೆಯಲ್ಲಿ ಇದ್ದು ಅವರು ಸಹಕರಿಸುತ್ತಾ ಎಲ್ಲ ಸಮಾಜದ ಎಲ್ಲರೂ ಸಹ AKADಯನ್ನು ಬಿಟ್ಟು ಆದಿ ಆಂಧ್ರ ಬಿಟ್ಟು ನಿಮ್ಮ ಮೂಲ ಜಾತಿ ಯಾವುದಿದೆಯೋ ಅದು ಬರೆಸ್ಬೇಕಂತ ನಾವು ಹೇಳ್ತಾ ಇದ್ದೀವಿ. ಅದನ್ನು ತಾವು ದಯವಿಟ್ಟು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವ್ರಿಗೇನು ನಾವಂತೂ ಹೋಗಿ ಹೇಳೋಕ್ಕಾಗಲ್ಲ, ಎಲ್ಲರಿಗೂ ನಿಮ್ಮ ಪತ್ರಿಕಾ ಮಾಧ್ಯಮದಿಂದ ಇದನ್ನು ವಿಚಾರ ಮುಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀವಿ ಸರ್. AKAD ಅಲ್ಲ, ಇವಾಗ AKAD ದತ್ತಾಂಶಗಳಲ್ಲಿ ಎರಡೂ ಸೇರಿ 45ರಿಂದ 48 ಲಕ್ಷ ಜನ ಇದ್ದಾರೆ. 9 ಲಕ್ಷ ಜನ ಮಾದಿಗರಂತ ಬರೆಸಿದ್ದಾರೆ, 6 ಲಕ್ಷ ವಲಯರಂತ ಬರೆಸಿದ್ದಾರೆ. ಉಳಿದಿದ್ದು 49 ಲಕ್ಷ ಆದಿ ಆಂಧ್ರ, ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತ ಇದೆ. ಅದನ್ನು ಯಾರಿಗೆ ಭಾಗ ಮಾಡಬೇಕು ಅನ್ನೋದನ್ನು ಆಗದೇ ಇರೋದರಿಂದ ಅದು AKAD ಮುಂದಿನ ದಿನಗಳಲ್ಲಿ ಇರಲೇಬಾರ್ದು, ಅದು ಜಾತಿ ಸೂಚಕವಲ್ಲ ಅಂಥೇಳಿ ನಾಗಮೋಹನ್ ದಾಸ್ ಅವರು ವರದಿ ಕೊಡ್ತಾರೆ. ಆದರೆ ಇದರಲ್ಲಿ ಯಾರ್ಯಾರು ಏನೇನು ಮೂಲ ಜಾತಿ ಇದೆಯೋ ಅದನ್ನು ಬರೆಸ್ಕೊಂಡೇ ಹೋದರೆ ಇದಕ್ಕೆ ನಿಖರವಾಗಿ ಸಿಕ್ಕೋದಿಲ್ಲ, ವರ್ಗೀಕರಣ ಮಾಡೋದಕ್ಕೂ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಲ್ಲ, ನಾವು ನೇರವಾಗಿ ಹೇಳಬೇಕಾದ್ರೆ ಸ್ವಂತ ದುಡ್ಡಲ್ಲಿ
ಈ ಸಮಾಜದಲ್ಲಿ ಹುಟ್ಟಿರೋದ್ರಿಂದ ನಮ್ಮ ಕೈಯಲ್ಲಿರ್ತಕ್ಕಂಥ ಹಣವನ್ನು ಹಾಕ್ಕೊಂಡು ಇತಿಮಿತಿಗಳಲ್ಲಿ ನಾವು ಹೋಗ್ತಾ ಇದ್ದೀವಿ. ಇದಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕು. ಬ್ರಾಡಾಗಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಅಥವಾ ವಾಲ್ ಪೋಸ್ಟ್ಗಳು ಹಾಕ್ಕೊಂಡು ಹಳ್ಳಿಗೆ ಹೋಗಿ ಪ್ರಚಾರ ಮಾಡಬೇಕು. ಇದಕ್ಕೆ ದುಡ್ಡು ಬೇಕು. ನಮ್ಮಲ್ಲಿ ಇರೋ ಮಹಾಪುರುಷರು ಕೊಡೋದಿಲ್ಲ, ಅವ್ರು ಆಚೆ ಬರೋದಿಲ್ಲ. ನಾವು ಕಾಗೆಗಳಾಗಿ ಗುಡ್ಡೆ ಮಡಗ್ತೀವಿ, ಮೊಟ್ಟೆ ಮಡಗ್ತೀವಿ. ಕೋಗಿಲೆಗಳಾಗಿ ಬಂದು ನಮ್ಮ ಮೊಟ್ಟೆ ಎತ್ತಾಕ್ಬಿಟ್ಟು ಅವ್ರು ಮೊಟ್ಟೆ ಮಡಗ್ಬಿಟ್ಟು ಹೋಗ್ತಾರೆ, ಮೊರಿ ಮಾಡ್ಕೊಂಡು ಹೋಗ್ತಾರೆ. ಇದು ತಮ್ಮೆಲ್ಲರಿಗೂ ಗೊತ್ತಿರೋದೇನೆ. ಈ ರೀತಿ ಆಗಿರೋದ್ರಿಂದ ನಾವು ಯಾರನ್ನೂ ದೂಷಣೆ ಮಾಡೋಕ್ಕಾಗಲ್ಲ. ನಮ್ಮ ಮಿತಿಗಳಲ್ಲಿ ನಾವು ಪ್ರಚಾರ ಮಾಡ್ತಾಯಿದ್ದೀವಿ ಸರ್. ಈಗ ಹಳೆ ಮೈಸೂರು ಪ್ರಾಂತ್ಯ ಭಾಗದಲ್ಲಿ ಚೆಲುವಾದಿಯವರು ಆದಿ ಕರ್ನಾಟಕ ಅಂತ ಬರುತ್ತಾರೆ. ಮಲೆನಾಡು ಭಾಗದಲ್ಲಿ ಅದೇ ಮಾದಿಗರು ಆದಿ ಕರ್ನಾಟಕ ಅಂತ ಬರುತ್ತಾರೆ. ಇನ್ನು ಬಯಲುಸೀಮೆ ರಾಯಚೂರು ಉತ್ತರ ಭಾಗದಲ್ಲಿ ಅಲ್ಲಿ ಹರಿಜನ ಅಥವಾ ಮಾದರ್ ಅಂತ ಬರುತ್ತಾರೆ. ಇಲ್ಲಿ ಮೂಲ ಜಾತಿಗಳನ್ನ ಹೇಗೆ ವರ್ಗೀಕರಣ ಮಾಡಿ ಅದನ್ನು ಸರ್ಕಾರ ಒಪ್ಪುತ್ತೆ? ಅದನ್ನೇ ಇವಾಗ ಮುಂದಿನ ದಿನಗಳಲ್ಲಿ ಈ ವರದಿ